ಬಟ್ ಅದರಲ್ಲೇನಪ್ಪ ಒಂದು ನಮ್ಮ ತನ್ವೀರ್ ಸೇಠಿ ಕೊಡಬೇಕಾಗಿತ್ತು, ಇಡೀ ಸೀನಿಯರ್ 6 ಟೈಮ್ಸ್ ಒಂದಾಗಿರುತ್ತೆ. ಅದು ಕೊಡೋದಕ್ಕೇನಪ್ಪ ಅಂದರೆ ಪಾಪ ಬೇರೆಯವ್ರ ಸ್ವಾರ್ಥ ಇದೆ ಇದರಲ್ಲಿ. ಯಾಕೆಂದರೆ ತನ್ವೀರ್ ಸೇಠ್ ಕೊಟ್ಬಿಟ್ರೆ ಹಿರಿಯ ಅವನು, ತಮ್ಮ ಮಗನಿಗೆ ಇದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ತಪ್ಪೋಯ್ತದೆ ಇದು ಅನ್ನೋ ಸ್ವಾರ್ಥ ಅವ್ರಿಗೆ ನಿಂತು ಪಾಪ ಅವ್ರಿಗೆ. ಈ ಹೆಣ್ಮಗಳಿಗೂ ಅಷ್ಟೇ, ಹೆಣ್ಮಗಳು ನಿಲ್ಲಿಸ್ತವ್ರು ಯಾರು? ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ ಟಿ ವಿನ, ನಿನ್ನೆಯಿಂದ ನೋಡ್ತಾ ಇದ್ದೀನಿ. DK ಶಿವಕುಮಾರ್ ಕೊಟ್ಟಿಲ್ಲ ಹೆಣ್ಣುಮಗಳಿಗೆ, ಹೆಣ್ಣು ಮಕ್ಕಳು ರಹಿತವಾದಂಥ ತಪ್ಪಿಸಿದವ್ರು ಯಾರು ಅದು ಹೇಳ್ರಿ. ಕೊಟ್ಟಿರಲಿಲ್ವಾ? ಯಾಕೆ ಯಾರು ಅದನ್ನು ನಿಲ್ಲಿಸ್ತವ್ರು ಯಾರು? ಸ್ವೇರಿಂಗ್ ಸೆರೆಮನಿಗೆ ಬರಬೇಡ ಅಂದವ್ರು ಯಾರು? ಗಾಯತ್ರಿ ಅವರಿಗೆ ಎಲ್ಲ ಹೇಳಿ. ಈಗ ಇದು ಏನಾಗಿದೆ, ತಮ್ಮ ಸ್ವಾರ್ಥಕ್ಕೆ ಇಡೀ ರಾಜ್ಯನೇ ಹಾಳು ಮಾಡಿದ್ದೀರಾ. ಇನ್ನೂ ಹಾಳು ಮಾಡಲೇಬೇಕು, ಇನ್ನೂ ಹಾಳು ಮಾಡಬೇಕಾ ನೀವು? ನಿಮಗೆ ಗೊತ್ತಪ್ಪ, ಹೇಳಿ ಯಾರು ಮತ್ತು ಯಾರು ತಪ್ಪಿಸಿದ್ದು? ಅಲ್ಲ, ಓಪನ್ ಇಟ್ಸ್ ಎನ್ ಓಪನ್ ಸೀಕ್ರೆಟ್. ಆ ಹೆಣ್ಮಗಳಿಗೆ ನೀನು ಚಾರ್ಜ್ ತೊಗೋಬೇಡ ಹಾಗೆ ಹೀಗೆ ಅಂತ ಗಟ್ಟರ್ ಹಾಕ್ತವ್ರು ನಮ್ಮೂರವ್ರೆ ಮಾಜಿಗಳು. ಉತ್ತರ ಕರ್ನಾಟಕದ ಕುರುಬರಿಗೆ ಕೊಡಲೇಬೇಕು ಈ ಸರಿ ಅಂತ ಇತ್ತು. ಯಾಕೆಂದರೆ ಇವರು CM ಆದಾಗೆಲ್ಲ ಉತ್ತರ ಕರ್ನಾಟಕದ ಕುರುಬರನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಇವ್ರ ವಿರುದ್ಧ ಹತ್ಕೊಂಡು ಉರಿತಾ ಇದೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಕುರುಬ ಸಮುದಾಯ. ಒಬ್ಬರಿಗೂ ಕೊಡಲಿಲ್ಲ ಅಲ್ಲಿ ಮುಖ್ಯಮಂತ್ರಿಗಿರಿನ ಮಂತ್ರಿಗಿರಿನ ಇವರು. ಇಲ್ಲಿ ಇವ್ರ ಮಗನೂ ಕೊಟ್ಕೊಂಡ್ರು, ಇನ್ಯಾವರು ಇವ್ರ ಖಾಸಗಿ ಖಜಾನೆ ಚೀಫ್ ಅವನ್ಯಾರೋ ಅವನಿಗೆ ಕೊಟ್ಟರು. ಎಂಥವನವನು ಅವನಿಗೆ ಬೆಂಗಳೂರು. ಬೇರೆಯವ್ರಿಗೆ ಕೊಡಬೇಡ್ವೆ? ಅದು ಪಾಪ, ಅದು ನಿಮ್ಮ ಸಮಾಜದ ಮಹಿಳೆಗೆ ಅವಮಾನ ಮಾಡಿದ್ದೀರ ನೀವು. ಆದ್ದರಿಂದ ನಾನು DK ಶಿವಕುಮಾರ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ಆ ಮಹಿಳೆಗೆ ಅವಮಾನ ಆಗಿದೆ, ತಗೊಳ್ರಿ ಅವಳನ್ನೇ, ಗಾಯತ್ರಿ ಶಾಂತೇಗೌಡನ್ನೇ ತಗೊಳ್ಳಿ ವಾಪಸ್. ಅವ್ರಿಗಾಗಿರೋ ಅವಮಾನ ತಪ್ಪಿಸಿ. ಏನು ಆಗಿರಲಿಲ್ವೇ? ಯಾರು ಉಮಾಶ್ರೀ ಅವ್ರು ಆಗಿರಲಿಲ್ವೇ? ಸಿದ್ದರಾಮಯ್ಯ CM ಆದಾಗೆಲ್ಲ ಆಗಿದ್ದಾರೆ. ಗಣರಾಜ್ಯ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯಗಳು ಕೇಂದ್ರ ಸರ್ಕಾರದೊಡನೆ ಒಳ್ಳೆ ಬಾಂಧವ್ಯ ಇಟ್ಕೊಂಡು ತನ್ನ ಅಭಿವೃದ್ಧಿಗೆ ಕಾರಣ ಆಗ್ತಾವೆ. ಇಲ್ಲಿ ಹಿಂದೆ ಏನಾಗಿತ್ತು? ಇದೇ ಹಿಂದಿನ ಮುಖ್ಯಮಂತ್ರಿ ಯಾರೋ ನನ್ನ ಕರೆಯೋಕ್ಕೆ ನಾನೇ ಅಲ್ಲ ರೀ, 3 ತಿಂಗಳಿಗೊಮ್ಮೆ ಒಂದು ಮೀಟಿಂಗ್ ನಡೆಯುತ್ತೆ, ಫೈನಾನ್ಸ್ ಮೀಟಿಂಗ್. ಬಸವರಾಜ ಹೊರಟ್ಟಿಯವರು ಸತತವಾಗಿ 8 ಸಲ ಅವರು MLC ಆಗಿದ್ದಾರೆ ಮತ್ತು ಸಭಾಪತಿಗಳಾಗೂ ಕೆಲಸ ಮಾಡಿದ್ದಾರೆ. ಬಟ್ ಯಾವಾಗ ನಾವು ಸಭಾಪತಿನ ಆಯ್ಕೆ ಮಾಡ್ತಾರೆ, ಯಾವ ಪಾರ್ಟಿಗೆ ಮೆಜಾರಿಟಿ ಇದೆಯೋ ಆ ಪಾರ್ಟಿಯವರು ಸಭಾಪತಿ ಆಗ್ತಾರೆ. ಈಗ ಕಾಂಗ್ರೆಸ್ಸು ಜಾಸ್ತಿ ಆಗಿದೆ, ಹಾಗಾಗಿ ಕಾಂಗ್ರೆಸ್ನವ್ರು ಮಾಡ್ಕೋತಾರೆ. ಅವ್ರಿಗೆ ಯಾರಿಗೆ ಬೇಕು? ನಿಮ್ಮ ಟರ್ಮ್ ಆಗಿ ರಾಜೀನಾಮೆ ಕೊಟ್ಟು ಹೋಗ್ಬೇಕು ನೀವು. ಅದ್ರ ಬದಲು ಹಠ ಹಿಡಿದು ಕೂತ್ಕೊಂಡ್ರೆ ಇದು ಡೆಮಾಕ್ರಸಿಗೆ ವಿರೋಧ ಇದು. ಬಿಕಾಸ್ ಜನತಾಂತ್ರಿಕ ಮೌಲ್ಯಗಳನ್ನು ಎತ್ತಿ ಹಿಡಿತಕ್ಕಂಥ ಒಬ್ಬ ಸಭಾಪತಿನೇ ಈ ರೀತಿಯಾಗಿ ನೀವು ಇಲ್ಲ ನಾನು ರಾಜೀನಾಮೆ ಕೊಡಲ್ಲ, ನಾನು ಸದನದಲ್ಲಿ ಕೊಟ್ಟಿದ್ದೀನಿ, ಅದೇನೋ ಟೈಪಿಂಗ್ ಸರಿ ಇಲ್ಲ, ಲೆಟ್ರೆಡ್ ಎಂಥದ್ದು? ನೋ, ಇಟ್ಸ್ ನಾಟ್. ನಿಮಗೆ ಕೋರಮ್ ಇಲ್ಲ, ಅವ್ರು ಮಾಡ್ಕೋತಾರೆ ಯಾರಿಗೆ ಬೇಕು ಅವರನ್ನು. ಆ ಪಾರ್ಟಿ, ಯಾವ ಪಾರ್ಟಿಯಲ್ಲಿ ಇವರಿದ್ದು BJP, ಆ ಪಾರ್ಟಿ ಬಹುಮತವನ್ನು ಅಲ್ಲಿ ಕಳ್ಕೊಂಡಿದೆ. ಕಾಂಗ್ರೆಸ್ಸು ಬಹುಮತ ಇದೆ, ಅದರಿಂದ ಕಾಂಗ್ರೆಸ್ನವರು ಅವ್ರ ಸಭಾಪತಿನ ಆಯ್ಕೆ ಮಾಡ್ಕೋತಾರೆ. ಅವರು ಇಲ್ಲ ನಾನೇ ಇರ್ತೀನಿ ಅಂತಂದ್ರೆ ಹೇಗೆ? ನೋ, ಇಟ್ ಈಸ್ ಅಗೇನೆಸ್ಟ್ ಟು ದ ಡೆಮೋಕ್ರೆಟಿಕ್ ಐಡಿಯಾಲಜಿ.